ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಬಂದ್ ಹೋಗಿದಾರ ಸರ್ ಪಾರ್ಟಿ ಬೀಪಾರ್ ಬ್ಯಾಚ್ ಬಂದಾರ ಅಂದ್ರೆ ಅದು BRP ಅವ್ರಿಗೆ ಸಂಬಂಧ ಇಲ್ಲ. ಯಾಕೆ ಸಂಬಂಧ ಇಲ್ಲ ಅಂತ ಕೇಳ್ರಿ. BRP ಅವ್ರಿಗೆ ಹೆಂಗದ ಅಂದ್ರೆ ಒಪ್ಪಿಗೆ ಹಾಕೊಂಡವರು ಅವರು ನಾವು ಬದುಕ ಬರಬಿಡ್ತ ಹೇಳ್ತಾರ. ಅವ್ರು ಅಲ್ಲಿ 2 ಮತ ಹಾಕ್ಯಾರ ಅಲ್ಪಸಂಖ್ಯಾತರು ಸರ್. ನೋಡ್ರಿ, ಈಗ ನನ್ನ ಉದ್ದೇಶ ಹೇಳ್ತಾನೆ. ಈ ಕಾರ್ಪೊರೇಟರ್ ಅದಾರ ಅವ್ರಿಗೆ ಡೆವಲಪ್ಮೆಂಟ್ ಆಗ್ಬೇಕಾಗಿತ್ತು. ನಾನು ಕೂಡ ಅವ್ರಿಗೆ ಅಷ್ಟು ಸ್ಟಿಕ್ ಮಾಡಕ್ ಹೋಗಿಲ್ಲ. ಯಾಕಂದ್ರೆ ಅವರು ಭಾರತೀಯ ಜನತಾ ಪಕ್ಷದ ಬೀಪಾರ್ ಅಂತ ಹೊರಗೆ ಬಂದಾರ. ಅವರು ಭಾರತೀಯ ಜನತಾ ಪಕ್ಷದ ಮೇಯರ್ ಅವರು, ಕಾರ್ಪೊರೇಟರ್ ಅವರು. ಇವತ್ತು ಎಲ್ಲ ಕಾರ್ಪೊರೇಟರ್ ಕೂಡ ಮತದಾನ ಮಾಡಿದ್ರಿಂದ ಆರಿಸಿ ಬಂದವರು ಕೂಡ ಭಾರತೀಯ ಜನತಾ ಪಕ್ಷದ ಮೇಯರೇ. ಅದಕ್ಕೆ ಇಬ್ರು ನಮ್ಮ ರಾಜ್ಯದ ಭಾರತೀಯ MLC ಕೂಡ ಅವ್ರಿಗೆ ಮತದಾನ ಮಾಡಿದ್ದಾರೆ. ನಮ್ಮ N. ರವಿಕುಮಾರ ಮತ್ತು ಕೇಶವ ಪ್ರಸಾದ್ ಸರ್. ಅಂದಾಗ ಇದು ಬಸವನಗೌಡರು ಯಾಕೆ ಇದು ಭಾರತೀಯ ಜನತಾ ಪಕ್ಷ ಅವರ ಮತಕ್ಷೇತ್ರದ ಬಿಜಾಪುರದ MLA ಇರೋದ್ರಿಂದ ಪ್ರೋಟೋಕಾಲ್ ಪ್ರಕಾರ ಅವ್ರು ಇರ್ತಾರತ್ತ. ಪ್ರೋಟೋಕಾಲ್ ಪ್ರಕಾರ ಅಷ್ಟೇ ಅವರು. ಅದು ಭಾರತೀಯ ಜನತಾ ಪಕ್ಷ ಅಲ್ಲೋ. ಈಗ ಮಹಾನಗರ ಪಾಲಿಕೆಯಲ್ಲಿ BRP ಪಕ್ಷಗಳು ಶಾಲ್ ಟ್ಯಾಗ್ ಹಾಕೋತಾರೆ, ಶಾಲ್ ಹಾಕೋತಾರೆ. ಬಿಜೆಪಿ ಯಾವುದೇ ಒಂದು ಪಕ್ಷದ ಚುನಾಯಿತರಾಗಿ ಆರಿಸಿ ಬಂದ್ಮೇಲೆ ಅಲ್ಲಿ ಕೂತ್ಕೊಂಡು ತಮ್ಮದೇ ಆದಂತಹ ಜಿಲ್ಲಾಧ್ಯಕ್ಷರನ್ನ ಕರೆಸಿ ಅಧಿಕಾರವನ್ನ ಸ್ವೀಕಾರ ಮಾಡೋದಾಗ್ಲಿ, ಸಂಭ್ರಮವನ್ನ ಆಚರಣೆ ಮಾಡೋದಾಗ್ಲಿ ಪ್ರೋಟೋಕಾಲ್ ಮಾಡಬೇಕು ಅಲ್ವಾ? ನಿಮ್ಮನ್ನ ಕರೆಯಂಗಿಲ್ಲ, ನೀವು ಯಾರು ಅಲ್ಲಿ ಒಬ್ರು ಇರಂಗಿಲ್ಲ. BRP ಜೆಂಡಾ ಹಂಗೆ ಒಳಗೆ ಹಾಕೊಂಡು ಅವರೇ ನಮ್ಗೆ ಆರಿಸ್ತಂದಾರಂತ ಖಂಡಿತವಾಗಿ ಹೇಳ್ತಾರೆ. ಏನು BRP ಪಕ್ಷಕ್ಕೆ ಅವ್ರು ಹೋಗಿದಾರೋ ಅಥವಾ ಪಕ್ಷ ನಿರ್ಮಾಣ ಆಗಿದೆಯೋ ಏನಾಗಿದೆ ಕ್ಲಿಯರ್ ಮಾಡ್ತಾನಲ್ಲ. ಯಾವ್ಯಾವ ಮೇಯರ್ ಆಗಿ ಆರಿಸಿ ಬಂದಂತ ಕರಡಿ ಅವ್ರು ನನಗೆ ಫೋನ್ ಹಚ್ಚಿದ್ರು. ಅಧ್ಯಕ್ಷರನ್ನ ಇವತ್ತು ನನ್ನ ಗೆಲುವಾಗೈತಿ, ತಾವೆಲ್ಲ ಬರಬೇಕು, ವಿಜೃಂಭ ಭಾಗವಹಿಸ್ಬೇಕಂದ್ರು. ಅಂದಾಗ ನಾವು ಅಲ್ಲಿ ಹೋಗ್ಬೇಕಂತ ನಿರ್ಣಯ ಮಾಡಿದ್ವಿ. ನಾವು ಕೊನೆ ನಿರ್ಣಯ ಮಾಡಿದ್ವಿ. ಯಾಕಂದ್ರೆ ಜಿಲ್ಲಾ ಅಧ್ಯಕ್ಷ ಅಂತಕ್ಕಂಥದ್ದು ಪ್ರೋಟೋಕಾಲ್ದಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ನಾವು ಬರೋಕ್ಕಾಗೋದಿಲ್ಲ, ಅಲ್ಲಿ ಒಳಗೆ ಹೋಗೋಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅಲ್ಲಿ ನಾನು ಹೋಗಲಿಲ್ಲ. ನಾನು ಕರೆದಿದ್ದಾರೆ, ಸಂಭ್ರಮ ಆಚರಣೆ ಮಾಡಿ ಕರೆದಿದ್ದ. ನಾನು ಹೋಗಲಿಲ್ಲ. ಅವಾಗ ಅವ್ರಿಗೆ ಅಂದ್ರು ನಾವು ಪಾರ್ಟಿ ಆಫೀಸ್ನಾಗ ಇಲ್ಲಿ ವಿಜೃಂಭಣೆ ಮಾಡ್ತೀವಿ ಅಂತಂದ್ರು. ಎಲ್ಲರೂ ಇಲ್ಲಿ ಬಂದಿದ್ದಾರೆ, ಎಲ್ಲ ಕಾರ್ಪೊರೇಟರು, ಎಲ್ಲ ಮೇಯರು, ಉಪಮೇಯರು ಎಲ್ಲರೂ ಬಂದಾರ. ಇಲ್ಲಿ ನಾವು ಪಟಾಕ್ಷಿ ಹಾರಿಸಿ ಅವತ್ತು ವಿಜೃಂಭಣೆ ಮಾಡಿದ್ವಿ. ಆದ್ರೆ ನೀವು ಯಾರು ಪತ್ರಿಕೆದವ್ರು ಬರ್ತಾರೆ ಅಂತ ನಾವು 2 ಅವರ್ಸ್ ವೇಟ್ ಮಾಡಿದ್ವಿ. ನಾವು ವಿಜಯ್ ಜೋಶಿ ಅವರಿಗೆ ನಾ ಮಾಡಿ ನಾವು ಹೋಗಿಲ್ಲ. ಇಲ್ಲ, ಈಗ ಗೆಲುವಾಗೈತೆ ಸರ್. ಬ್ಯಾನರ್ ಕ್ಲಿಯರ್ ಮಾಡಿ ಇದು ಕ್ಲಿಯರ್ ಮಾಡ್ತೀನಿ ನಾನು. ಶಾಲ್ ಏನಾಗೈತಿ ಅವ್ರಿಗೆ ಹಾಕೋ ಟೈಮ್ದಾಗ ಈಗ ನೋಡ್ರಿ ಇಲ್ಲಿ ಹಾಕಿ ಸರ್ ನನಗೆ ಕಾಣ ನಿಮ್ಗೆ ಕಾದೈತಿ. ಮೋಸ ಮಾಡಿದ್ದಾರೆ ಈ ಶಾಲ್. ನಾನು ನೋಡ್ರಿ ನನಗೆ ಕಾಣಂಗಿಲ್ಲ ಇದು ಶಾಲ್, ನನಗೆ ಕಾಣಂಗಿಲ್ಲ. ಯಾರು ಹಾಕೊಂಡ್ರ ಕಾಣಂಗಿಲ್ಲ. ಮತ್ತೆ ಪಕ್ಷೇತರ ಶಾಸಕರ ಅಭಿಮಾನಿಗೆ ಮಾಡಿರ್ಬೇಕು. ತಕ್ಷಣ ಅವ್ರು ತೆಗೆದಿದ್ದಾರೆ ಸರ್. ನೀವು ಪರೀಕ್ಷೆ ಮಾಡ್ರಿ. ಮೇಯರ್ ಸ್ಟೇಟ್ಮೆಂಟ್ ನೋಡಿದ್ರೇನು? ಅವರು ಸ್ಪಷ್ಟವಾಗಿ ಹೇಳಿರೋದು ಯತ್ನಾಳ ಗೌಡ್ರಿಂದಾನೇ ನಾವು ಗೆದ್ದಿರೋದು, ಈ ಪಾಲಿಕೆ ಈ ಗೆಲುವು ಅವ್ರದ್ದು ಅಂತ ಸ್ಪಷ್ಟವಾಗಿ ಹೇಳಿರೋದು. ನೋಡಿ, ನಾನು ಅಲ್ಲಿ ಕೇಳಿ ಇಲ್ಲಿ ಬಂದಿದ್ರು. ಅವರು ಬಂದಾಗ ಇಲ್ಲಿಯೂ ಕೂಡ ನಾನು ಅವ್ರು ಇಲ್ಲಿ ಬರ್ತೀವಿ ಅಂದಾಗ ವಿದ್ಯುತ್ ಜೋಶಿಗೆ ಹೇಳಿನಿ, ಪತ್ರಕರ್ತರು ಎಲ್ಲರೂ ಕರೆದು ನಮ್ಮ ಮಾಡಿದ್ವು. ಅವತ್ತು ನಾವು ಬೇರೆ ಬೇರೆ ಕೆಲಸದಲ್ಲಿ ಬಿಜಿ ಇದ್ರೆ, ಅವತ್ತು ಕೆಲಸದಲ್ಲಿ ಬಿಜಿ ಇರೋದ್ರಿಂದ ತಮ್ಗೆ ಯಾರಿಗೂ ಬರೋಕ್ಕಾಗಲಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ಕೆಲವೊಂದು ಪತ್ರಿಕೆಗಳಿಗೆ ಮಾತನಾಡಿದ್ದೀನಿ. ಅವರು ಆದ್ರೆ ಅದು ಅವರಿಗೆ ಇಲ್ಲಿ ಬಂದ ವಿಜೃಂಭಣೆ ಮಾಡಿಕೊಂಡ್ರು. ಅವರು ಕ್ಲಿಯರ್ ಕಟ್ ಹೇಳಿದರು, ನಾನಿವತ್ತು ಮೇಯರ್ ಆಗಿನಿ ಅಂದ್ರೆ ನನಗೆ ಭಾರತೀಯ ಜನತಾ ಪಕ್ಷ ಕೊಟ್ಟಂಥ ಬೀಫಾರ್ಮ್, ನನಗೆ ಇಡೀ ಭಾರತೀಯ ಜನತಾ ಪಕ್ಷ ಸಪೋರ್ಟ್ ಮೂಲದಿಂದ ನನ್ನ ಮುಂದೆ ಹೇಳಿದ್ದಾರೆ. ಇಲ್ಲಿ ಓಪನ್ ಆಗಿ ಭಾಷಣ ಮಾಡಿದ್ದಾರೆ. ಏನಾಗೈತೆ ಅಂದ್ರೆ ಅವ್ರಿಗೆ ಕಾರ್ಪೊರೇಟರ್ಗೆ ಯಾವ ಕಾರ್ಪೊರೇಟರ್ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಡೆವಲಪ್ಮೆಂಟ್ ಕೂಡ ಅವಶ್ಯಕತೆ ಇರ್ತದೆ. ಈ ಶಾಸಕರು ಅವರು BJPಯಿಂದನ ಆರಿಸಿ ಬಂದಿದ್ದಾರೆ, ಈ ಪಕ್ಷೇತರ ಅದಾರ. ಆದ್ರೆ ಅವ್ರು ಸಹಾಯವನ್ನು ತೊಗೊಂಡಾರ. ಅವಾಗ ಬೀಫಾರ್ಮ್ ಇರ್ಬೋದು ಅಥವಾ ಇಲೆಕ್ಷನ್ದಾಗ ಎಲ್ಲ ತೊಗೊಂಡಾರ. ಆ ಉದ್ದೇಶ ಇಟ್ಕೊಂಡು ಸ್ವಲ್ಪ ಋಣ ಇರ್ತೈತೆ ಅವ್ರಿಗೆ. 99% ಈ ಕಡೆ ಅದಾರ. 1% ರಾಜಕೀಯವಾಗಿ ಅಲ್ಲಿ ಅದಾರ. ಅವರು ಮನಸ್ಥಿತಿ ಪೂರ ಭಾರತೀಯ ಜನತಾ ಪಕ್ಷದ ಕಡೆ ಅದಾರ. ನಮ್ಗೆ ಹೇಳಿದಾರೆ, ಅನಿವಾರ್ಯವಾಗಿ ಅದಾರ. ಅದಕ್ಕೆ ಅವ್ರು ನಾನು ಕೂಡ ಅವ್ರಿಗೆ ಏನು ಡೆವಲಪ್ಮೆಂಟ್ ವಿಷಯದಲ್ಲಿ ನೀವು ಬಸವನಗೌಡ ಮಿಂಗಲ್ ಆಗಿ ಬಿಜಾಪುರದ ಭಾಳಷ್ಟು ಸಮಸ್ಯೆಗಳದಾವ. ಮಳೆ ಆಯ್ತಂದ್ರೆ ಎಲ್ಲ 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 ಎಷ್ಟು ಸಮಸ್ಯೆ ಆಗತ್ತೆ ಬಿಜಾಪುರದಲ್ಲಿ. ಆ ಸಮಸ್ಯೆಗೆ ನೀವು ಬಸವನಗೌಡರು ಬಳಕೆ ಮಾಡ್ಕೋರಿ. ನೀವೆಲ್ಲರೂ ಕೂಡ ಒಕ್ಕಟ್ಟಾಗಿ ಕೆಲಸ ಮಾಡಿರಿ.
ಪಕ್ಷ ಸಿದ್ಧಾಂತದಲ್ಲಿ ತಾವು ಯಾರು ತಪ್ಪು ಮಾಡಿದ್ರೆ ನಾನು ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ತಗೋತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಬಿಜೆಪಿ ಜೈ ಅಂತ ಕೇಳಲೇ ಇಲ್ಲ. ಬಿಆರ್ಪಿ ಜೈ, ಯತ್ನಾಳ ಜೈ, ಹಿಂದೂ ಸರ್ ಇದ್ದವರೆಲ್ಲ ಅಭಿಮಾನಿಗಳನ್ನ ಯಾರು ಹೋಗಿಲ್ಲ, ಇಲ್ಲಿ ಫುಲ್ ಎಂಜಾಯ್ ಮಾಡಿ ನಾವು. ಅಂದ್ರೆ ಅವರು ಬಿಜೆಪಿ ಅಭಿಮಾನಿಗಳಲ್ಲ. ಅಲ್ಲ ಅಲ್ಲಿ ಮತ್ತೆ ಹೋಗಿಲ್ಲ ಸರ್. ಬಿಜೆಪಿ ಜೈ ಅಂತ ಅವ್ರು ಒಟ್ಟರು ಬಿಜೆಪಿ ಅವ್ರು ಅಂದಿಲ್ಲ, ಯಾರು ಅಭ್ಯರ್ಥಿ ಯಾರು ಅಂದಿಲ್ಲ ಅಥವಾ ಕಾರ್ಪೊರೇಟರ್ ಅಂದಿಲ್ಲ, ಬಿಜೆಪಿ ಅಂದಿಲ್ಲ ಅವರು. ಯಾರೋ ಒಬ್ರು ಅವ್ರ ಅಭಿಮಾನಿ ಇರ್ತಾರೆ. ಆದ್ರೂ ಈಗ ಯತ್ನಾಳ್ ಅವರು ಮತ್ತು ಅಲ್ಲಿ ಹೇಳಿರೋ ಪ್ರಕಾರ ನೋಡಿದ್ರೆ ಕಾಂಗ್ರೆಸ್ನವರು ಆಂತರಿಕವಾಗಿ ಹೆಲ್ಪ್ ಮಾಡಿದ ಕಾರಣ ಆರ್ಸ್ ಬಂದಿದ್ದಾರೆ. ಇದರ ಬಿಜೆಪಿಗೆ ಕಾಂಗ್ರೆಸ್ ಇಂಟರ್ನಲ್ ಟೈಅಪ್ ಐತೆ, ಏನ್ ಲೆಕ್ಕ ಸರ್ ಆಲ್ರೆಡಿ ಬಸವನಗೌಡರ ಬಗ್ಗೆ ನಾ ಬಹಳಷ್ಟು ಚರ್ಚೆ ಮಾಡ್ಬೇಕಾದ್ರೆ ಬಂದಿಲ್ಲ ಅಲ್ಲಿ. ಬಸನಗೌಡ ಸ್ಟೇಟ್ಮೆಂಟ್ ಆಗಿತ್ತು. ಹಾಗಾದ್ರೆ ಅದು ಕಾಂಗ್ರೆಸ್ ಹೆಲ್ಪ್ ನಾನು ಒಂದು ನಿರ್ಣಯ ಮಾಡಕತ್ತೀನಿ. ಅಲ್ಲ ಅಧ್ಯಕ್ಷರೇ, ಬಸವನಗೌಡ ಕಂಪ್ಲೀಟ್ ಕಾಂಗ್ರೆಸ್ ಹೆಲ್ಪ್ ತಗೊಂಡೆ ಬಿಜೆಪಿ ಆರ್ಸ್ ಬಂದಿರ್ಬೇಕಲ್ಲ. ಹೌದು ಅಲ್ಲ ನಾವು ಹೇಳಂಗಿಲ್ಲ ಅದೇ ಕಾಂಗ್ರೆಸ್ ತಗೊಂಡಿರ್ತಾರೆ ನೀವು. ಅದ ಬಸವನಗೌಡ ಹೇಳಿಕೆ ಅದ, ಮತ್ತೆ ಯಾರು ಹೇಳಿಕೆ ಹೇಳಿ ನೀವು. ಬಸವನಗೌಡರ ಮಾತುಗಳು ಹೆಂಗದಾವ ಅಂದ್ರೆ ನಾಯನ್ನವ ಮಾತು ಹೆಂಗಿರ್ಬೇಕಂದ್ರೆ ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಅವರು ಬಿಜಾಪುರದಲ್ಲಿ ತಮ್ಮ ಜೀವನ ಉದ್ದಕ್ಕೂ ಏನು ಹೇಳಿದಾರೆ ನಮಗೆಲ್ಲ, ಬರೀ ಚಂದ ಹೆಂಗೆ ಬದುಕಬೇಕು, ಹೆಂಗೆ ಮಾತಾಡ್ಬೇಕು ಕಲಿಸೋಗಿದ್ದಾರೆ. ಇವತ್ತು ನಾವು ಬಿಜಾಪುರ ರಾಜಕಾರಣ ಹೆಂಗೈತೆ ಅಂದ್ರೆ ಒಂದು ಚೆಂಡು ತೊಗೊಂಡ ವಿಶಾಲವಾದಂಥ ಜಾಗ ಹೋಗ್ಬಿಡ್ತೈತೆ. ಅದು ಆನಂದ್ ನೋಡ್ರಿಗೆ ಆನಂದ ಅನಿಸ್ತೈತಿ. ಆ ಚೆಂಡು ತೊಗೊಂಡು ಬರೀ ಗಾಡಿ ಹೋಗಿ ನಮಗೆ ಬರ್ತೈತೆ. ಅದು ಈ ನಮ್ಮ ರಾಜಕೀಯ ವ್ಯಕ್ತಿ ಹಂಗೆ ಮಾಡಾಕೈತೆ. ಮಾತುಗಳು ಹೆಂಗೆ ಅದಾವ ಅಂದ್ರೆ ಗಾಡಿ ಹೋಗ್ಕೊಂಡು ತಮ್ಮೆಲ್ಲ ಹೊಳೆ ಬರಾಕೈತೇವೆ. ಅದಕ್ಕೆ ನಾ ತಮ್ಮ ಮೂಲಕ ಈ ಬಿಜಾಪುರ ರಾಜಕಾರಣಿಗಳಿಗೆ ಬಸವನಗೌಡ ಯತ್ನಾಳಿಗಿರ್ಬೋದು ಅವ್ರ ವಿರುದ್ಧ ಮಾತಾಡ್ತಕ್ಕಂಥವ್ರಿಗೆ ಬೇಕಾದ್ರೆ ಅವ್ರು ಪಾದ ಪೂಜೆ ಮಾಡ್ತಾನೆ ಬಂದ. ದಯಮಾಡಿ ನೀವು ಮಾತಿನಿಂದ ಏನು ಸಾಧನೆ ಮಾಡಿ ತಗೊಂಡು ಸಾಧನೆ ಇಲ್ಲ, ಕೃತಿಯಿಂದ ಇರಿ. ಯಾಕಂದ್ರೆ ನಮ್ಮ ಇವತ್ತು ರಾಜ್ಯದ ಅಧ್ಯಕ್ಷರಂತ BY ವಿಜೇಂದ್ರ ಅವರು, ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಇವತ್ತು ಬಸವನಗೌಡ ಯತ್ನಾಳರು ಮಾಡೋದು ಮಾತನಾಡಿದ್ದು ನೋಡಿರಿ ಸರ್, ನಿಜವಾಗಿ ಕೂಡ ಅವ್ರು ಒಂದು ಮಾತ್ರೆ ಮಾತನಾಡಬಹುದಾಗಿತ್ತು. ಮೌನವಾಗಿದ್ದುಕೊಂಡು ಈ ಬರೀ ಕೆಲಸದಲ್ಲಿ ಪ್ರವೃತ್ತಿ ಇರ್ತಾರೆ. ಆ ಭಾವನೆ ನಮ್ಮೆಲ್ಲ ಬಿಜಾಪುರ ರಾಜಕಾರಣಿಗಳಿಗೆ ಬರಲಿ ತೆಗೆದಿಂದ ತಮ್ಮ ಮೂಲಕ ಮನವಿ ಮಾಡಿ ಎರಡು ಮಾತು ಮುಗಿಸ್ತೀವಿ. ಈಗ ಸರ್ ಅಸಲಿ ಬಿಜೆಪಿ ಯಾರು, ನಕಲಿ ಬಿಜೆಪಿ ಯಾರು? ಅಸಲಿ ಬಿಜೆಪಿ ನಾವು ಅಸಲಿ ನಾ ಜಿಲ್ಲಾಧ್ಯಕ್ಷ ಅದನ್ನು ಅದಕ್ಕೆ ನಾವು ಉಚ್ಚಾಟನೆ ಆಗಿಲ್ಲ. ನಾನು ಎಲ್ಲ ಉಚ್ಚಾಟನೆ ನಕಲಿ ಹಾಕಿ ನಾವು ಉಚ್ಚಾಟನೆ ಆದ್ರೆ ನಕಲಿ ಇದೆ.